ಸೊ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ರೊಟ್ಟಿ ಊಟ ಸರ್, ಚಪಾತಿ ಊಟ, ರೈಸ್ ಊಟ, ಹೋಳಿಗೆ ಊಟ. ಹೋಳಿಗೆ ಮಾತ್ರ ಸ್ಪೆಷಲ್. ಓಕೆ. ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಸರ್, ನೀಟ್ನೆಸ್, ಕ್ಲೀನ್ನೆಸ್, ಆಮೇಲೆ ನಾವು ವೆಲ್ಕಮಿಂಗು, ಅವ್ರಿಗೆ ಮಾಡೋ ಟ್ರೀಟು ವಿಚಾರಕ್ಕೋಸ್ಕರ ಭಾಳ ಜನ ಅಪ್ರಿಷಿಯೇಟ್ ಪಟ್ಟು ಇಲ್ಲಿ ಬರ್ತಾರೆ ಸರ್. ಮೇನ್ ನಮ್ಮದು ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಸರ್. ಇಪ್ಪತ್ತೆರಡು ವರ್ಷ ಅವ್ರ ಅಪ್ಪರಿಗೆ ಗಂಟನೆ ಮಾಡಿ 50 ವರ್ಷ ಆಗಿದೆ. ಅವ್ರು ಆರಾಮ ತಂದಿಲ್ಲ, ಆಸ್ಪತ್ರೆಗೆ ಹೋಗಿ ಫೇಲ್ ಆಗೋದು. ಇಲ್ಲ, ಭಾಳ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿನೂ ಅಷ್ಟೇ. ನಾವು ಸಿಂಗಲ್ ತಗೊಂಡು ಮತ್ತೆ ತಗೊಳ್ತಲೇ ಇರ್ತೀವಿ ಸಾಕಾಗತ್ತಂಗ. ಓಕೆ. ಖಾನಾವಳಿ ಲೊಕೇಶನ್ ಹುಡ್ಕಕ್ಕಿಂತ ಹೆಸರು ಹೇಳಿದ್ರೆ ಸಾಕು, ಗೌಡ್ರ ಖಾನಾವಳಿ ಅಂತ ಹೇಳ್ಬಿಟ್ರೆ ಸಾಕು. ಗೌಡ್ರ ಖಾನಾವಳಿ ಒಳಗೆ ನೀವು ಯಾವ ಮೂಲೆಯಲ್ಲಿದ್ರೂ ಕರ್ಕೊಂಡು ಬಂದು ಸೇಮ್ ಮನೆ ಊಟ ರೀ. ನಾವೇನು ಇನ್ನೂ ಒಂದು ರೊಟ್ಟಿ ಜಾಸ್ತಿ ಕೊಡ್ತಾರ, ಅನ್ನನೂ ಜಾಸ್ತಿ ನೀಡ್ತಾರ. ಅದ್ರ ಬಗ್ಗೆ ಏನು ಇದನ್ನ ಮಾಡೋದು ಮಾಡಿಲ್ಲ ಅಂದ್ರೆ ಜಗಳ. ಹೌದಾ? ನಾವು ದಾವಣಗೆರೆ ಫುಡ್ ಸೀರೀಸ್ ಮಾಡ್ತಾ ಬಂದಿರೋದು ಹರಪನಹಳ್ಳಿಗೆ. ಉತ್ತರ ಕರ್ನಾಟಕದ ರೊಟ್ಟಿ ಊಟನ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಬಂದಿದ್ದು ಓಂಕಾರೇಶ್ವರ ಲಿಂಗಾಯತ ಖಾನಾವಳಿಗೆ. ಎಲ್ರಿಗೂ ನಮಸ್ಕಾರ. ಓಂಕಾರೇಶ್ವರ ಖಾನಾವಳಿ ಶುರು ಮಾಡಿದ್ದು ರಂಗಪ್ಪ ನಾಗಪ್ಪ ಕಟಗೇರಿ ಅವರು 1981ರಲ್ಲಿ ಶುರು ಮಾಡಿದ್ದು. 41 ವರ್ಷ ಇತಿಹಾಸ ಇರೋ ಈ ಖಾನಾವಳಿ ಹರಪನಹಳ್ಳಿಯಲ್ಲಿ ಯಾರನ್ನ ಕೇಳಿದ್ರು ಕೂಡ ಹೇಳ್ತಾರೆ. ಇಲ್ಲಿ ರೊಟ್ಟಿ ಊಟ, ಚಪಾತಿ ಊಟ ಮತ್ತೆ ಸೋಮವಾರ ಹೋಳಿಗೆ ಊಟ ಸಿಗುತ್ತೆ. ರೊಟ್ಟಿ ಮತ್ತೆ ಚಪಾತಿ ಊಟ 80 ರೂಪಾಯಿ, ಆದ್ರೆ ಹೋಳಿಗೆ ಊಟ 100 ರೂಪಾಯಿ. ಎಕ್ಸ್ಟ್ರಾ ರೊಟ್ಟಿ ತಗೊಂಡ್ರೆ 10 ರೂಪಾಯಿ. ಈ ಖಾನಾವಳಿಗೆ ಊಟಕ್ಕೆ ಅಂತ ಬೇರೆ ಬೇರೆ ಊರಿಂದ ಜನ ಬರ್ತಾರೆ. ಈ ಖಾನಾವಳಿ ಬಗ್ಗೆ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ. ಪೊಲಿಟಿಷಿಯನ್ಸ್ ಹಾಗೂ ಸೆಲೆಬ್ರಿಟೀಸ್ ಕೂಡ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ನಾವು ಇಲ್ಲಿಗೆ ವಿಸಿಟ್ ಮಾಡಿದಾಗ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡ್ತಾ ಇದ್ರು. ಹಾಗೆ ಈ ಖಾನಾವಳಿಯಲ್ಲಿ ಒಲೆ ಉಪಯೋಗಿಸಿ ಅಡಿಗೆ ಮಾಡ್ತಾರೆ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದಿರ ಫುಲ್ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಕೂಡ ಫಾಲೋ ಮಾಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಪಲ್ಯನಾ? ಪಲ್ಯ ರೊಟ್ಟಿ ಊಟ ಮಾಡಿ ಚೆನ್ನಾಗಿದೆ. ಊಟದ ಜೊತೆಗೆ ಪಲ್ಯ, ಊಟದ ಜೊತೆಗೆ ಪಲ್ಯ ಜೊತೆಗೆ ಸೊಪ್ಪು, ತರಕಾರಿ, ಮೊಸರು, ಕಡಲೆಪುಡಿ ಎಲ್ಲ ಚೆನ್ನಾಗಿದೆ. ಈ ಊರು ನಮ್ಮ ತಾಲೂಕಿಗೆ ಜಿಲ್ಲೆಗೆ ಸೇರಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ವಿಜಯನಗರ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಕೃಷ್ಣ ಅಂತ. ಸೊ ಓಂಕಾರೇಶ್ವರ ಖಾನಾವಳಿ ಯಾವಾಗ ಶುರು ಮಾಡಿದ್ದು ಸರ್? ಸರ್ 1981 ಸರ್. ಸೊ ಯಾರು ಶುರು ಮಾಡಿದ್ದು ಸರ್? ಅಪ್ಪಾಜಿ ಸ್ಟಾರ್ಟ್ ಮಾಡಿದ್ರು. ಅವರಾ? ಹೌದು ಸರ್, ಅವರೇ ನಮ್ಮ ಅಪ್ಪಾಜಿ. ರಂಗಪ್ಪ ನಾಗಪ್ಪ ಕಟಗೇರಿ ಅಂತ. ಸರ್ ನಾವು ಬಾಗಲಕೋಟೆಯಿಂದ ಬಂದಿರೋದು. ಬಾಗಲಕೋಟೆ ಅವರು. ಓಕೆ. 43 ಇಯರ್ಸ್ ಆಯ್ತು ಸರ್. 43 ಇಯರ್ಸ್ ಆಯ್ತು. ಇದೇ ಜಾಗದಲ್ಲೇನಾ? ಇಲ್ಲ ಸರ್, ಫಸ್ಟ್ 3 ವರ್ಷ ಅಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮಾಡಿದ್ರು. ಓಕೆ. ಆಮೇಲಿಂದ ಇದೆ ಬಿಲ್ಡಿಂಗ್. ಇಲ್ಲೇ ಶಿಫ್ಟ್ ಅಲ್ಲೇ. ಸೊ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ರೊಟ್ಟಿ ಊಟ ಸರ್, ಚಪಾತಿ ಊಟ, ರೈಸ್ ಊಟ, ಹೋಳಿಗೆ ಊಟ. ಹೋಳಿಗೆ ಮಾತ್ರ ಸ್ಪೆಷಲ್. ಓಕೆ. ಊಟಕ್ಕೆ ಅಂದ್ರೆ ಓಂಕಾರೇಶ್ವರ ಖಾನಾವಳಿಗೆ ಬರಬೇಕು ಅಂತಾರೆ. ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಸರ್, ನೀಟ್ನೆಸ್, ಕ್ಲೀನ್ನೆಸ್, ಆಮೇಲೆ ನಾವು ವೆಲ್ಕಮಿಂಗು, ಅವ್ರಿಗೆ ಮಾಡೋ ಟ್ರೀಟು ವಿಚಾರಕ್ಕೋಸ್ಕರ ಭಾಳ ಜನ ಅಪ್ರಿಷಿಯೇಟ್ ಪಟ್ಟು ಇಲ್ಲಿ ಬರ್ತಾರೆ ಸರ್. ಮೇನ್ ನಮ್ಮದು ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಸರ್. ನಾವು ಮಾಡೋ ಮಸಾಲ ಏನಿದೆಯಲ್ಲ, ಹೋಮ್ ಮೇಡ್ ಮಸಾಲಾನೇ ಯೂಸ್ ಮಾಡೋದು ಸರ್. ಅಲ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ, ಗರಂ ಮಸಾಲೆಗಳಾಗಲಿ, ನನ್ನಲ್ಲಿ ಮಾಡೋ ಐಟಮ್ನಲ್ಲಿ ಮಸಾಲೆಗಿಂತ ಟೇಸ್ಟ್ ಇದೆ. ಮಸಾಲೆ ತಿನ್ನೋರಿಗೆ ಒಂದು 4 ತುತ್ತು ಜಾಸ್ತಿ ಹೋಗ್ಬೋದು, ಬಟ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಮ್ಮಲ್ಲಿ ಉಣ್ಣೋರು 40-50 ವರ್ಷ ಊಟ ಮಾಡಿದ್ರೆ ಇವತ್ತಿನವರೆಗೂ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬಂದಿಲ್ಲ, ಯಾವುದೋ ಒಂದು ಕಂಪ್ಲೇಂಟ್ ಇಲ್ಲ.
ತಮ್ಮ ಹೆಸರು? ಈಶ್ವರಪ್ಪ 30 ವರ್ಷದಿಂದ ಬರ್ತಾರೆ. ಪಾರ್ಕಿಂದಲೂ ಹಂಗ ಇದೆ. ಅದು ಅರ್ಪಣೆ ಚಾಲಕನ ಒಂದೇ ಅದೊಂದು ಇದೆ. ಖಾನಾವಳಿಯನ್ನು ಓಂಕಾರೇಶ್ವರ. ಮತ್ತು ನಮಗೆ ರೊಟ್ಟಿ ಒಳ್ಳೆ ಇಲ್ಲ ಅದು ಭಾರಿ ಹೋಳಿಗೆ ಒಂದು ಸಾಮಾನ್ಯ ಕಾಯ್ತಾರೆ ಸಿಗೋದೇ ಇಲ್ಲ. ಹೌದಾ? ಅಷ್ಟು ಇದು. ಹೋಳಿಗೆ ಊಟ ಡೈಲಿ ಸಿಗುತ್ತಾ? ಇಲ್ಲ ಸರ್, ಸೋಮವಾರ ಮಾತ್ರ. ಸೋಮವಾರ ಮಾತ್ರ. ಹೋಳಿಗೆ ಊಟ ಆದರೆ ಎಷ್ಟು ಸರ್? ಸರ್ ಹೋಳಿಗೆ ಊಟ 100 ರೂಪಾಯಿ ಸರ್. 100. ಓಕೆ. ರೊಟ್ಟಿ ಊಟ ಅಲ್ಲ? 80 ಸರ್. 80 ರೂಪಾಯಿ. 80 ರೂಪಾಯಿ. 80 ರೂಪಾಯಿ. ತುಂಬ ಟೇಸ್ಟ್ ಇದೆ. ಖಾರ. ವೆರಿ ಟೇಸ್ಟ್. ಬೇಡ ಸರ್, ಬರಕ್ಕೆ? ಸರಿ. 72 ವರ್ಷ ಅವ್ರ ಅಪ್ಪರಿಗೆ ಎಡ್ತನೆ ಮಾಡಿ 50 ವರ್ಷ ಆಗಿದೆ. ಅವ್ರು ಆರಾಮದಲ್ಲಿಲ್ಲ, ಆಸ್ಪತ್ರೆಗೆ ಹೋಗಿ ಫೇಲ್ ಆದ್ರು. ಖಾನಾವಳಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಬಂದು ಹಳೆ ಬಸ್ ಸ್ಟ್ಯಾಂಡ್ ಸರ್. ಓಕೆ. ಬಟ್ ನಮ್ಮ ಖಾನಾವಳಿ ಲೊಕೇಶನ್ ನೋಡ್ಕೋಕ್ಕಿಂತ ಹೆಸರು ಹೇಳಿದ್ರೆ ಸಾಕು ಸರ್. ಗೌಡ್ರ ಖಾನಾವಳಿ ಅಂತ ಹೇಳ್ಬಿಟ್ರೆ ಸಾಕು. ಗೌಡ್ರ ಖಾನಾವಳಿ. ಹಳ್ಳಿ ಒಳಗೆ ನೀವು ಯಾವ ಮೂಲೆಯಲ್ಲಿದ್ರೂ ಕರ್ಕೊಂಡು ಬಂದು ಓಂಕಾರೇಶ್ವರ ಅನ್ನೋ ಒಂದು ಬ್ರ್ಯಾಂಡ್ಗಿಂತ ಅಪ್ಪಾಜಿದು ಗೌಡ್ರ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಸರ್. ಅದೇ ಮೇಲೆ. ಓಕೆ. ಮತ್ತೆ ಕೋರ್ಟ್ ಇದ್ರೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ದಾವಣಗೆರೆಯಿಂದ ಹೋಗಲ್ಲ ಬಂದಾಗೆಲ್ಲ ಇಲ್ಲೇ ರೊಟ್ಟಿ ಪಲ್ಯ ಚೆನ್ನಾಗಿರುತ್ತೆ. ಇಲ್ಲ ಭಾಳ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿನೂ ಅಷ್ಟೇ. ನಾವು ಸಿಂಗಲ್ ತಗೊಂಡು ಮತ್ತೆ ತಗೊಳ್ತಲೇ ಇರ್ತೀವಿ ಸಾಕಾಗ ತನಕ. ಓಕೆ. ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ. ಓಕೆ. 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 ಒಂದು ರೊಟ್ಟಿ ಊಟ ಅಂದರೆ ಏನೇನು ಬರುತ್ತೆ ಸರ್ ಅದರಲ್ಲಿ? ಸರ್ ಒಂದು ಟೈಮ್ ಮೂರು ಸೈಡ್ಸ್ ಕೊಡ್ತೀನಿ. ಒಂದು ಟೈಮ್ ದಾಲು, ಆಮೇಲೆ ಒಂದು ತರಕಾರಿ ಪಲ್ಯ, ಒಂದು ಕಾಳು, ಚಟ್ನಿ ಪುಡಿ, ಸೊಪ್ಪು. ಮುಗಿಯವರೆಗೆ ಇಲ್ಲೇ ಹೋದ್ವಿ. ಟೀಚರ್ ಅವರು ರಿಟೈರ್ಡ್ ಆಗೈತೆ. ನಾನು ಕೆಲಸಕ್ಕೆ ಸೇದಾಗಿದ್ದ ಇಲ್ಲಿವರೆಗೂ 33 ವರ್ಷ. ಸ್ಟಾರ್ಟಿಂಗ್ 5 ಹೊತ್ತಿದ್ದಾರೆ. ಒಂದು ವರ್ಷ 6 ತಿಂಗಳಿಗೆ ಅದೇ 8 ಆಯ್ತು. ನೆಕ್ಸ್ಟ್ ಆಮೇಲೆ 10 ರೂಪಾಯಿ. ಭಾಳ ದಿವಸ 10 ರೂಪಾಯಿನ ನಡೆದ್ರು. ಅಯ್ಯೋ ಭಾರಿ ಕ್ಲೋಸ್ ಅವ್ರ ಅಪ್ಪರು ನಾವು ಒಂದ ಮನೆಯರಂಗೆ. ಸೋಮವಾರ ಹೋಳಿಗೆ ಊಟ ಭಾಳ ಚೆನ್ನಾಗಿರುತ್ತೆ. ಮನೆ ಊಟಕ್ಕಿಂತ ಚೆನ್ನಾಗಿರುತ್ತೆ. ಸೇಮ್ ಮನೆ ಊಟ ರೀ. ನಾವೇನು ಇನ್ನೂ ಒಂದು ರೊಟ್ಟಿ ಜಾಸ್ತಿ ಕೊಡ್ತಾರ, ಅನ್ನನೂ ಜಾಸ್ತಿ ನೀಡ್ತಾರ. ಅದ್ರ ಬಗ್ಗೆ ಏನು ಇದನ್ನು ಮಾಡೋದು. ಹೋಳಿಗೆ ಮಾಡಿಲ್ಲ ಅಂದ್ರೆ ಜಗಳ. ಹೌದಾ? ಇವತ್ತು ಯಾಕೆ ಹೋಳಿಗೆ ಮಾಡಿಲ್ಲ? ರೊಟ್ಟಿನ ಬೀಗದ ಜೀವನ ಮಾಡಕ್ರಿ. ಓಕೆ. ತುಂಬ ಜನ MLA MP ಗಳು ಭಾಳ ಜನ ಊಟ ಮಾಡಿದ್ದಾರೆ. ನಮ್ಮ ಖಾನಾವಳಿ ಹೈಯೆಸ್ಟು ಅಂದರೆ ಊಟ ಮಾಡಿರೋ ಪೈಕಿ ಅಂದರೆ ಕರುಣಾಕರ ರೆಡ್ಡಿ ಅವರು ಊಟ ಮಾಡಿದ್ದಾರೆ. ಆಮೇಲೆ ರವಣ್ಣವರು, MP ರವಣ್ಣವರು, ಸಿದ್ದೇಶಣ್ಣವರು, ಆಮೇಲೆ PB ಹರೀಶ್ ಅವರು, ಆಮೇಲೆ PT ಪರಮೇಶ್ವರ್ ನಾಯಕ್ ಅವರು. ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಇರೋ ಎಲ್ಲ ಒಂದು ರಾಜಕೀಯ ವ್ಯಕ್ತಿಗಳು ಯಾರು ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಖಾನಾವಳಿಯಿಂದನೇ ಊಟ ಹೋಗೋದು ಸರ್. ಇನ್ ಕೇಸ್ ನಮ್ಮ ಖಾನಾವಳಿ ಊಟದ್ದು ಇನ್ನು ಹೊಸ ದಿಗಂತ ಪೇಪರ್ನಲ್ಲಿ ಕೂಡ ಬಂದಿದೆ. ಒನ್ ಆಫ್ ದ ಬೆಸ್ಟ್ ಖಾನಾವಳಿ. ಆಮೇಲೆ ಅವ್ರು ಕೂಡ ಖಾರದ ಚಟ್ನಿ, ಆ ರೊಟ್ಟಿ, ಬಿಸಿ ರೊಟ್ಟಿ, ತರಕಾರಿ ಪಲ್ಯ ಇದು ಅಂತ ಹೇಳ್ಬಿಟ್ಟು ವಾಲಂಟ್ರಿ ಆಗಿ ಅವರೇ ನಮ್ಮನ್ನು ಇಂಟರ್ವ್ಯೂ ಮಾಡಿಬಿಟ್ಟು ಅವ್ರು ಕೂಡ ಹಾಕಿದ್ದಾರೆ ಪೇಪರಲ್ಲಿ. ಟೈಮಿಂಗ್ 11:30 4 ಗಂಟೆ ಸರ್. 11:30 4 ಗಂಟೆ. ಇವತ್ತು ಸಾಯಂಕಾಲ ಇಲ್ಲ? ಸಾಯಂಕಾಲ ಇರಲ್ಲ ಸರ್. ರಜಾ ಬಂದು ಸಂಡೇ ಸರ್. ಇವತ್ತು ಊಟದಲ್ಲಿ ಬದನೆಕಾಯಿ ಪಲ್ಯ ಇದೆ ಸರ್. ಓಕೆ. ದಾಲ್ ಇದೆ, ಕಡಲೆಕಾಳು ಪಲ್ಯ ಇದೆ. ಓಕೆ. ಆಮೇಲೆ ಕೆಂಪು ಚಟ್ನಿ ಇದೆ. ಓಕೆ. ಕಡ್ಲಿ ಪುಡಿ, ಸೊಪ್ಪು, ಸೈಡ್ಸು, ಉಪ್ಪಿನಕಾಯಿ, ಮೊಸರು, ಹಪ್ಪಳ. ಓಕೆ. ಚಪಾತಿ ಅಥವಾ ರೊಟ್ಟಿ? ಚಪಾತಿ. ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ನಿಮ್ಮ ಚಾಯ್ಸ್. ಎಷ್ಟು ಒಂದು ಊಟದಲ್ಲಿ 2 ರೊಟ್ಟಿ ಬರುತ್ತಾ? 2 ಬರುತ್ತೆ. ಎಕ್ಸ್ಟ್ರಾ ತೊಗೊಂಡ್ರೆ ಮತ್ತೆ ಎಕ್ಸ್ಟ್ರಾ. ಎಷ್ಟು ಸರ್ ಒಂದು ರೊಟ್ಟಿ? ಒಂದು ರೊಟ್ಟಿ ನಾವು ಯೂಸ್ವಲಿ 10 ರೂಪಾಯಿ ತೊಗೊಳ್ತೀವಿ. 10 ರೂಪಾಯಿ. ನಮಗೆ ಮೇನ್ ಇಂಪಾರ್ಟೆಂಟ್ ಮನಿ ಅಲ್ಲ ಸರ್, ಸರ್ವಿಸ್. ಓಕೆ. ಸರ್ವಿಸ್. ಥ್ಯಾಂಕ್ ಯು ಸರ್. ಅಲ್ಲೇನು ಕೇಳ ಸರಿ ಹೊಟ್ಟೆನ ಹಿಂಗೆ ಕುತ್ಕೊಂಡು ಹಳೆ ಕಾಲದ ಖಾನಾವಳಿ ಆದ್ರೂ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಕೂಡ ರೊಟ್ಟಿ ಊಟ ತಗೊಂಡ್ವಿ, ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಹರಪನಹಳ್ಳಿ ಕಡೆ ಹೋದ್ರೆ ಓಂಕಾರೇಶ್ವರ ಖಾನಾವಳಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.